ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರೋದೇನಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಮೊಬೈಲ್ ನಂಬರ್ಗಳು ಬೇರೆ ಯಾವುದೋ ಕೊಟ್ಟಿರ್ತಾರೆ ವೀಕ್ಷಕರೇ. ಆ ನಂಬರ್ಗಳನ್ನ ಯಾವ ರೀತಿ ಚೇಂಜಸ್ ಮಾಡಬೇಕು, ಅದು ಒಂದು ಟ್ರಿಕ್ಸ್ನಲ್ಲಿ ಯಾವ ರೀತಿ ಚೇಂಜಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಬೇರೆ ಯಾವುದೋ ನಂಬರ್ಗಳನ್ನ ಕೊಟ್ಟಿರ್ತಾರೆ, ಇಲ್ಲ ಹಳೆ ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ ನಿಮ್ಮ ಹತ್ರ ಇರಲ್ಲ. ಅದನ್ನು ಯಾವ ರೀತಿ ಈಗ ಚೇಂಜಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ SSP ಅಂತ ಟೈಪ್ ಮಾಡ್ಕೊಳ್ಳಿ. SSP ಅಂತ ಟೈಪ್ ಮಾಡಿ ಇಲ್ಲಿ ಎಂಟರ್ ಅಂತ ಕೊಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಮೇಲ್ಗಡೆ ಕಾಣಿಸ್ತಾ ನೋಡಿ ssp.postmatric.karnataka.government.in ಅಂತ ಈ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈ ವೆಬ್ಸೈಟ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ವೀಕ್ಷಕರೇ. ಅದಾದ ನಂತರ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅಂದರೆ ನಿಮ್ಮ ಹತ್ರ ಪ್ರೀ ಮ್ಯಾಟ್ರಿಕ್ ಆಗಿರ್ಬೋದು, ಇಲ್ಲ ಪೋಸ್ಟ್ ಮ್ಯಾಟ್ರಿಕ್ ಆಗಿರ್ಬೋದು, ನಿಮ್ಮ SSP ID ನಿಮ್ಮ ಹತ್ರ ಇಲ್ಲ ಅಂತಂದರೆ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮ್ಮ SSP ID ಏನು ಅಂತ ತಿಳ್ಕೊಬೋದು ವೀಕ್ಷಕರೇ. ಮತ್ತು ಅದಕ್ಕೆ ಮೊಬೈಲ್ ನಂಬರ್ ಯಾವುದು ಅಂತಲೂ ತಿಳ್ಕೊಬೋದು. ಇಲ್ಲಿ ನಿಮ್ಮ ಆಧಾರ್ ಅಂದರೆ ಸ್ಟೂಡೆಂಟ್ ಆಧಾರ್ ನಂಬರ್ ಹಾಕಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ SSP ID ಏನು ಅಂತ ತೋರಿಸುತ್ತೆ. ಇಲ್ಲಿ ನೋಡಿ ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ ಅಂದರೆ ಇದು ರಿಜಿಸ್ಟರ್ ಆಗಿದೆ ವೀಕ್ಷಕರೇ. ರಿಜಿಸ್ಟರ್ ಆದರೆ ಇಲ್ಲಿ SSP ID ಏನಿದೆ ಅಂತ ಶೋ ಮಾಡ್ತಾರೆ. ಮತ್ತು ಅದಕ್ಕೆ ಲಿಂಕ್ ಆಗಿರೋ 4 ಡಿಜಿಟ್ ನಂಬರ್ ಕೂಡ ಶೋ ಮಾಡ್ತಾರೆ. ಸಪೋಸ್ ನಿಮ್ಮ ಹತ್ರ ಈ ನಂಬರ್ ನಿಮ್ಮ ಹತ್ರ ಏನಾದ್ರು ಕಳೆದೋಗಿದೆ, ನಿಮ್ಮ ಹತ್ರ ಇಲ್ಲ ಬೇರೆ ಯಾವುದೋ ನಂಬರ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ಚೇಂಜಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ SSP ID ಮತ್ತು ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗಿರುತ್ತೆ. ಅದಾದ ನಂತರ ಓಕೆ ಅಂತ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ 3 ಆಪ್ಷನ್ ಇದೆ ನೋಡಿ ವೀಕ್ಷಕರೇ. ಇದು ನಿಮ್ಮ ಆಧಾರ್ ನಂಬರ್ ಹಾಕಿ SSP ID ಏನು ಅಂತ ತಿಳ್ಕೊಳ್ಳೋಂಥದ್ದು. ಇದರಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ನೀವು ಏನು ಅಂದರೆ SLC ನಂತರ PUC ಡಿಗ್ರಿ ನೀವೇನು ಮಾಡ್ತಾ ಇರ್ತೀರಾ ಅದನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರೀ ಮ್ಯಾಟ್ರಿಕ್ ಅಂತಂದರೆ ನೀವು 1ರಿಂದ ಇಲ್ಲಿ ನೋಡ್ತಾ ಇರ್ಬೋದು 1ರಿಂದ 10ನೇ ತರಗತಿ ಒಳಗಡೆ ನೀವೇನಾದ್ರು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಈಗ ನಾವಿಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ತಿದ್ದೀವಿ ವೀಕ್ಷಕರೇ. ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ಬೋದು ಇದು ಪ್ರೀ ಮ್ಯಾಟ್ರಿಕ್ ಆಗಿರುತ್ತೆ, ಇದು ಪೋಸ್ಟ್ ಮ್ಯಾಟ್ರಿಕ್ ಆಗಿರುತ್ತೆ. ಸಪೋಸ್ ನೀವು ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿ ಆಗಿದ್ರೂ ಕೂಡ ನೀವು ಪ್ರೀ ಮ್ಯಾಟ್ರಿಕ್ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಈ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರೋದು ಫರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ ನೋಡಿ, ಸ್ಟೂಡೆಂಟ್ ಲಾಗಿನ್ ನಲ್ಲಿ ನಿಮ್ಮ SSP ID ಹಾಕಬೇಕಾಗಿರುತ್ತೆ. ಅಂದ್ರೆ ಯಾರು ಮೊಬೈಲ್ನ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅವ್ರು SSP ID ಹಾಕೋಗಿಲ್ಲ. ಇನ್ನೊಂದು SSP ID ಅಂದ್ರೆ ಯಾರ್ದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಅವ್ರದ್ದು OTP ಬರುತ್ತೆ, ಆ SSP ID ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಅಂದ್ರೆ ನಿಮ್ಮ ಇಲ್ಲ ಫ್ಯಾಮಿಲಿ ಮೆಂಬರ್ದೇ ಆಗಿರ್ಬೋದು, ಇಲ್ಲ ಯಾರೋ ಫ್ರೆಂಡ್ಸ್ದೇ ಆಗಿರ್ಬೋದು ವೀಕ್ಷಕರೇ. ಈ ಜಾಗದಲ್ಲೇ ನಾವು ಒಂದು ಟ್ರಿಕ್ಸ್ ಯೂಸ್ ಮಾಡ್ತಾ ಇದೀವಿ ವೀಕ್ಷಕರೇ. ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ. ನೀವು ಯಾರ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ತಾ ಇರ್ತೀರಾ ಅವರ SSP ID ಇಲ್ಲಿ ಹಾಕೋಗಿಲ್ಲ. ಯಾರ ಹತ್ರ ಆಲ್ರೆಡಿ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಒಂದು SSP ID ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರೋ ಒಬ್ರು ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ವೀಕ್ಷಕರೇ, ಅವರ ಒಂದು SSP ID ಅಂದ್ರೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋಂಥ SSP ID ಅಂದ್ರೆ ಅದು OTP ಬರುತ್ತೆ ವೀಕ್ಷಕರೇ. ಆ OTP ನಂಬರ್ ಹಾಕಬೇಕಾಗಿರುತ್ತೆ. ಆ ಒಂದು SSP ID ನ ಇಲ್ಲಿ ಹಾಕಬೇಕಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾರ ಮೊಬೈಲ್ ನಂಬರ್ ಚೇಂಜ್ ಮಾಡ್ತಿದ್ದೀರಾ ಅವರ SSP ID ಹಾಕಿಲ್ಲ. ಆಲ್ರೆಡಿ ಇಲ್ಲಿ ಒಂದು SSP ID ಅಂದ್ರೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋಂಥ OTP ಬರೋಂಥ SSP ID ನ ಇಲ್ಲಿ ಹಾಕ್ತಾ ಇದ್ದೀನಿ. ಅದಾದ ನಂತರ ನ್ಯೂ ಪಾಸ್ವರ್ಡ್ ಅಂದರೆ ನ್ಯೂ ಪಾಸ್ವರ್ಡ್ ನಾನಿಲ್ಲಿ ABCD@1234 ಅಂತ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತು ಇಲ್ಲಿ ABCD@1234 ಇದು ಎಕ್ಸಾಂಪಲ್ಗೆ ನಾನು ಕೊಡ್ತಾ ಇರೋಂಥದ್ದು. ನೀವು ಕೂಡ ಯಾವ್ದಾದ್ರು ನೀವು ಪಾಸ್ವರ್ಡ್ನ ಕೊಟ್ಕೋಬೋದು. ಇಲ್ಲಿ ಪಾಸ್ವರ್ಡ್ ಕೊಟ್ಟು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಒಂದು OTP ಬಂದಿರುತ್ತೆ. ಅಂದರೆ ಇದು ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ ವೀಕ್ಷಕರೇ. ಇಲ್ಲಿ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಅಂದರೆ ಇಲ್ಲಿ ಯಾರ್ದು SSP ID ಹಾಕಿರ್ತೀರ ನೋಡಿ, ಈ SSP ID ಹಾಕಿರೋಂಥ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಇರೋಂಥ ಮೊಬೈಲ್ಗೆ OTP ಬಂದಿರುತ್ತೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಟ್ರಿಕ್ಸ್ ಏನು ಯೂಸ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಯಾವ SSP IDಗೆ ನೀವು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಆ SSP ID ನ ಇಲ್ಲಿ ನೀವು ಹಾಕಬೇಕಾಗಿರುತ್ತೆ. SSP ID ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ನೀವು ಕೊಟ್ಟಿದ ತಕ್ಷಣ ಏನಾಗುತ್ತೆ, ನೀವು ಇದಕ್ಕೂ ಮುಂಚೆ ಹಾಕಿದ SSP IDಗೆ ಆಗಲ್ಲ. ಇದಕ್ಕೆ ನೀವು ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರ ಅದು ಈ SSP IDಗೆ ಆ ಪಾಸ್ವರ್ಡ್ ಸೆಟ್ ಆಗುತ್ತೆ. ಈಗ ಅಲ್ಲಿ ಚೆಕ್ ಮಾಡ್ಬೋದು ವೀಕ್ಷಕರೇ. ಇಲ್ಲಿ ಈಗ ಹಾಕಿದಂಥ ಅಂದರೆ ಯಾರು ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾ ಇದ್ದೀರಾ ಆ ನಂಬರ್ ಇಲ್ಲಿ SSP ID ಹಾಕ್ತಾ ಇದ್ದೀನಿ. ಮತ್ತು ಪಾಸ್ವರ್ಡ್ ಕೂಡ ಇಲ್ಲಿ ABCD@1234 ಅಂತ ಕೊಟ್ಟಿದೆ, ಆ ಪಾಸ್ವರ್ಡ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಸ್ಟೂಡೆಂಟ್ ಲಾಗಿನ್ ಅಂತಿದ್ರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ವೀಕ್ಷಕರೇ ಇಲ್ಲಿ ಓಪನ್ ಆಗ್ತಾ ಇರೋಂಥದ್ದು. ಅಂದರೆ ನೀವು SSP IDಗೆ ಪಾಸ್ವರ್ಡ್ ಗೊತ್ತಿದ್ರೆ ಡೈರೆಕ್ಟಾಗಿ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದು. ಸಪೋಸ್ ನಿಮ್ಗೆ ಏನೋ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಆ ಮೊಬೈಲ್ ನಂಬರ್ಗೆ OTP ತೊಗೊಂಡು ನೀವು ಪಾಸ್ವರ್ಡ್ ಚೇಂಜ್ ಮಾಡಬೇಕಾರಂಥದ್ದು. ಆದರೆ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಾವು ಈ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂತ. ಇಲ್ಲಿ ನೋಡ್ತಾ ಇರ್ಬೋದು SSP ID ಕೂಡ ಓಪನ್ ಆಗಿದೆ. ಅಂದರೆ ಇದುವರೆಗೂ ನಾವು ಏನು ಮಾಡಿದ್ವಿ ಅಂದರೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿದ್ವಿ, ಅಂದರೆ ಟ್ರಿಕ್ಸ್ ಯೂಸ್ ಮಾಡಿ ಪಾಸ್ವರ್ಡ್ನ ಸೆಟ್ ಮಾಡಿದ್ವಿ.
ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಪ್ರೊಫೈಲ್ ಅಂತಿರುತ್ತೆ ನೋಡಿ, ಪ್ರೊಫೈಲ್ನ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತಿರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಯಾವ ಮೊಬೈಲ್ ನಂಬರ್ ಅಂದರೆ ಈಗ ಯಾವ ಮೊಬೈಲ್ ನಂಬರ್ ಕೊಡ್ತಾ ಇದ್ದೀರಾ ಆ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ ಇಲ್ಲಿ OTP ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, ನಿಮಗೆ ಒಂದು OTP ಬರುತ್ತೆ. ಅಂದರೆ ಇಲ್ಲಿ ಯಾವ ಮೊಬೈಲ್ ನಂಬರ್ ಹಾಕಿರ್ತೀರಾ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ತೊಗೊಂಡು ನೀವು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೋಬೋದು ವೀಕ್ಷಕರೇ. ಈ ರೀತಿ ಟ್ರಿಕ್ಸ್ ಯೂಸ್ ಮಾಡಿ ನಿಮ್ಮ SSP ID-ಗಳಿಗೆ ನೀವೇ ಸ್ವತಃ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೋಬೋದು. ಅದಕ್ಕೆ ನಿಮ್ಮ ಹತ್ರ ಏನಿರಬೇಕಪ್ಪ ಅಂತಂದರೆ ಪ್ರೀವಿಯಸ್ ಯಾರು ಫ್ರೆಂಡ್ಸ್ ಆಗಿರ್ಬೋದು ಅವ್ರದ್ದು ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರೋಂಥ ಒಂದು SSP ID ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಆ SSP ID-ನ ಹಾಕ್ಬಿಟ್ಟು ನಿಮ್ಮ ಅಂದರೆ ಯಾರ್ದು ನೀವು ಚೇಂಜ್ ಮಾಡ್ತಾ ಇದ್ದೀರ ಮೊಬೈಲ್ ನಂಬರು ಆ ಒಂದು SSP ID-ಗೆ ಪಾಸ್ವರ್ಡ್ ಚೇಂಜ್ ಮಾಡಿ. ಅದಾದ ನಂತರ ಇಲ್ಲಿ ಒಳಗಡೆ ಬಂದು ಇಲ್ಲಿ ಪ್ರೊಫೈಲ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು ವೀಕ್ಷಕರೇ. ಈ ರೀತಿ ನೀವು ಮೊಬೈಲ್ ನಂಬರ್ನ SSP ID-ಯಲ್ಲಿ ಚೇಂಜ್ ಮಾಡ್ಕೋಬೋದು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.